ಘಟಪ್ರಭಾದಲ್ಲಿ ಕಳೆದ 25 ವರ್ಷಗಳಿಂದ ನಂಬಿಕೆ, ವಿಶ್ವಾಸ, ಗುಣಮಟ್ಟದ ಶುದ್ಧತೆ ಕೆಮಲಾಪುರ ಜ್ಯುವೆಲ್ಲರ್ಸ್ಗೆ ಒಂದು ಸಾರಿ ಅವಶ್ಯ ಭೇಟಿ ಕೊಡಿ. ಭಾರತ ಸರ್ಕಾರದ BIS ಹಾಲ್ಮಾರ್ಕ್ ಲೈಸೆನ್ಸ್ ಪಡೆದ ಬೆಳ್ಳಿ, ಬಂಗಾರ ಹಾಗೂ ಶುದ್ಧ ಹರಳು ಖರೀದಿಯ ಬೃಹತ್ ಶೋರೂಮ್. ಬೆಳ್ಳಿ ಹಬ್ಬ ಸಮಾರಂಭದ ವಿಶೇಷ ಆಕರ್ಷಕ ಚಿನ್ನ ಬೆಳ್ಳಿಗಳ ಖರೀದಿ ಮೇಲೆ ಲಕ್ಕಿ ಡ್ರಾ ಮೂಲಕ ಬಂಪರ್ ಬಹುಮಾನಗಳ ಕೊಡುಗೆ 31/1/2020 ಮಾತ್ರ. ತಕ್ಷಣ ಖರೀದಿ ಮಾಡಿ ಸುವರ್ಣ ಅವಕಾಶ ಪಡೆದುಕೊಳ್ಳಿ. ಮಾನ್ಯ ವೀಕ್ಷಕರೇ ನಮಸ್ಕಾರ. ಇವತ್ತು ಬಹಳ ಮಹತ್ವವಾದ 5 ಸುದ್ದಿಗಳೊಂದಿಗೆ ನಾನು ಸೈಯದ್ ಮತ್ತು ನನ್ನ ಕಲೀಗ್ಸ್ ಆದ ಮೊಹಮ್ಮದ್ ಮುಷ್ರಫ್ ಜೊತೆ ಇವತ್ತು ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕ ಸ್ವಾಗತ. ಇವತ್ತು ಪ್ರಮುಖ ಸುದ್ದಿ ಮೊದಲನೇದು ಏನಿದೆ? ಮೊದಲನೇದು ಹೆಸ್ಕಾಂ ಅಧಿಕಾರಿಗಳು ಪ್ರವಾಹ ಬಂದಾಗ ಮಾಡಿದ್ದೇನು ಗೊತ್ತಾ? ನೋಡಿ, ಗೋಕಾಕ ತಾಲೂಕಿನಲ್ಲಿ ಭೀಕರ ಪ್ರವಾಹ ಬಂತು. ಭೀಕರ ಪ್ರವಾಹ ಬಂದಾಗ ಜನ ವಿದ್ಯುತ್ ಶಕ್ತಿ ಸರಬರಾಜು ಇಲ್ಲದೆ ತತ್ತರಿಸಿ ಹೋದರು. ಬೆಳಕಿನಲ್ಲಿ ಇಲ್ಲದೆ ಅನೇಕ ಸೊಳ್ಳೆಗಳ ಕಾಟದಿಂದ ತತ್ತರಿಸಿ ಹೋದರು. ಇಂಥ ಭೀಕರ ಪ್ರವಾಹ 50 ವರ್ಷದಲ್ಲಿ ನಮ್ಮ ಗೋಕಾಕ ತಾಲೂಕು, ರಾಮದುರ್ಗ ತಾಲೂಕು ಅನೇಕ ಕಡೆ ಭೀಕರ ಬರಗಾಲದಿಂದ ತತ್ತರಿಸಿ ಹೋಯಿತು. ಆದರೆ ಇಂಥ ಭೀಕರ ಬರಗಾಲದ ಪರಿಸ್ಥಿತಿಯಲ್ಲಿ, ಪ್ರವಾಹದ ಪರಿಸ್ಥಿತಿಯಲ್ಲಿ, ಪ್ರಳಯದ ಪರಿಸ್ಥಿತಿಯಲ್ಲಿ ನಮ್ಮ ಹೆಸ್ಕಾಂ ಅಧಿಕಾರಿಗಳು ಮಾಡಿದ್ದೇನು ಗೊತ್ತಾ? ನೋಡಿ, ಯಾವುದೇ ಒಟ್ಟು ಅಧಿಕಾರಿಗಳು ಒಳ್ಳೆಯದನ್ನು ಮಾಡೋದನ್ನೇ ನಮ್ಮ ಚಾನಲನ್ನು ಗುರ್ತಾ ಹಿಡಿತಾ ಇರುತ್ತೆ. ಎಲ್ಲೆಲ್ಲೋ ಒಳ್ಳೇದಾಗುತ್ತೆ ಅಲ್ಲಲ್ಲಿ ನಮ್ಮ ನಂಬರ್ 1 ಚಾನಲ್ ಇದೆ. ಈ ನಂಬರ್ 1 ಚಾನಲ್ ಮುಖಾಂತರ ನಾವು ಸಮೀಕ್ಷೆ ಮಾಡಿದಾಗ ನೋಡಿ, ಘಟಪ್ರಭಾದ ಡಿವಿಷನ್ ಕಚೇರಿ, ವಿಭಾಗೀಯ ಕಚೇರಿಯಲ್ಲಿ ವಿದ್ಯುತ್ ಶಕ್ತಿ ಸರಬರಾಜು ಕೇಂದ್ರ ಇದೆ. ಹೆಸ್ಕಾಂ ಕಚೇರಿ, ಮುಖ್ಯ ಕಚೇರಿ ಇದೆ. ಅದರದ ವ್ಯಾಪ್ತಿಯಲ್ಲಪ್ಪ ಕುಲಗೋಡು, ಮೂಡಲಗಿ, ಅಂಕಲಗಿ, ಘಟಪ್ರಭಾ, ಗೋಕಾಕ ನಗರು ಇಷ್ಟೆಲ್ಲ ಹಳ್ಳಿಗಳು ಅದಕ್ಕೆ ಸಮೀಪ ಬರುತ್ತೆ. ಅದರ ವ್ಯಾಪ್ತಿಯಲ್ಲಿ ಬರುತ್ತೆ. ಅದರಲ್ಲಿ ಕನಿಷ್ಠ ಇಲ್ಲು ಅಂದರೆ 788 ಪರಿವರ್ತಕಗಳು ಅಂದ್ರೆ ಟ್ರಾನ್ಸ್ಫಾರ್ಮರ್ಗಳು ನೀರಿನಲ್ಲಿ ಮುಳುಗಿ ಬಹಳಷ್ಟು ಹೆಸ್ಕಾಂಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು. ಈ ನಷ್ಟ ಆದ ತಕ್ಷಣ ಪ್ರವಾಹ ಕಾರ್ಯದಲ್ಲಿ ಹೇಗೆ NDRF ಟೀಮ್ಗಳು ಬಂದು ಕಾರ್ಯನಿರ್ವಹಿಸಿದವು, ಅದೇ ರೀತಿ ಘಟಪ್ರಭಾದ ವಿಭಾಗೀಯ ಕಚೇರಿ ಸಿಬ್ಬಂದಿ ಅದರಲ್ಲಿ ಈ ರೀತಿ ರಾತ್ರಿ ಹಗಲು ತಮ್ಮ ಕೆಲಸ, ಮನೆ ಕೆಲಸಗಳನ್ನು ಬಿಟ್ಟು, ತಮ್ಮ ಯಾವುದೇ ತೊಂದರೆಗಳನ್ನು ಬದಿಗಿಟ್ಟು ಅನೇಕ ಕಾಯಿಲೆಗಳಿಂದ ಬಳಲುತ್ತಿದ್ದಂತಹ ಹೆಸ್ಕಾಂ ನೌಕರರು ಸಹಿತ ಹಗಲು ರಾತ್ರಿ ಎನ್ನದೆ ಪರಿವರ್ತಕಗಳ ದುರಸ್ತಿಗೆ, ಪರಿವರ್ತಕಗಳ ಸುಧಾರಣೆಗೆ ಹಗಲು ರಾತ್ರಿ ದುಡಿದು ಆ ಪರಿವರ್ತಕಗಳನ್ನು ಅಳವಡಿಸಿ ಒಂದು ಧೀಮಂತ ದಾಖಲೆ ನಿರ್ಮಿಸಿದಾದ್ರೆ ಘಟಪ್ರಭಾ ಹೆಸ್ಕಾಂ ಅಧಿಕಾರಿಗಳು. ಅವರಿಗೆ ನಾನು ಇವತ್ತು ಬಹಳ ಹೃದಯದಿಂದ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ಸಾರ್ವಜನಿಕರು ಅವರನ್ನ ತಮ್ಮ ಗ್ರಾಮ ಮಟ್ಟದಲ್ಲಿ ಕರೆದು ಅವರನ್ನ, ನೀವು ಇಂಥ ಪರಿಸ್ಥಿತಿಯಲ್ಲಿ, ನಮ್ಮ ಪ್ರವಾಹ ಪರಿಸ್ಥಿತಿಯಲ್ಲಿ ಬಂದು ನಮ್ಮ ನೋವು ನೂಲುಗಳಿಗೆ ಸ್ಪಂದಿಸಿ ಅನೇಕ ರೀತಿಯ ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಕೂಡಿಸಿ ನಮಗೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡಿ ನಮ್ಮ ಮನೆಗೆ ಬೆಳಕು ತಂದು ಕೊಟ್ಟಂತ ಧೀಮಂತ ನಾಯಕರು ನೀವು ಅಂತ, ಧೀಮಂತ ಅಧಿಕಾರಿಗಳು ನೀವು, ದಕ್ಷ ಅಧಿಕಾರಿಗಳು ಅಂತ ಅವರನ್ನ ಕರೆದು ಗ್ರಾಮ ಮಟ್ಟದಲ್ಲಿ ಶಾಲುಗಳನ್ನು, ಗುಲಾಬಿ ಹೂಗಳನ್ನು ಕೊಟ್ಟು ಸತ್ಕರಿಸಿದ್ದು ಬಹಳ ವಿಶ್ಲೇಷಕರ ವಿಷಯ, ಬಹಳ ವಿಚಿತ್ರ ವಿಷಯ, ತುಂಬಾ ಸಂತೋಷದ ವಿಷಯ. ನೋಡಿ, ಇದರದ ಕ್ಯಾಪ್ಟನು ನಮ್ಮ ಕಾರ್ಯನಿರ್ವಾಹಕ ಅಭಿಯಂತರರಾದ ಕಿರಣ್ ಸನ್ನಕ್ಕಿ, ಅದೇ ರೀತಿ ಗೋಕಾಕ ಉಪವಿಭಾಗದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ವರಾಳೆ, ಘಟಪ್ರಭಾ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕರಾದಂತಹ ನಾಗಣ್ಣವರ್, ಆಮೇಲೆ ಉಗ್ರಾಣ ಪಾಲಕರಾದಂಥ ನಮ್ಮ ಮಠ ಅವರು, ಶಾಖಾಧಿಕಾರಿಗಳಾದ ಬೆಳಗಾವಿ, ಯಡಹಳ್ಳಿ, ಮೂಡಲಿಗೆಯ ಭಾಗದ ಅನೇಕ ವಿಭಾಗದ ಎಲ್ಲ ಸರ್ವ ಅಭಿಯಂತರರು, ಅನೇಕ ರೀತಿಯ ಗಸ್ತಿ ಇರ್ಬೋದು, ನಮ್ಮ ಗುಳಪ್ಗಳು ಇರ್ಬೋದು, ಕಾಳೆ ಅವರು ಇರ್ಬೋದು, ಕಳಾವಂತ ಇರ್ಬೋದು, ಲೆಕ್ಕಾಧೀಶಕರ ಚಿಂಚಲಿ ಅವರು ಇರ್ಬೋದು, ಕೋಲೆ ಅವರು ಇರ್ಬೋದು, ನಮ್ಮ ಕಾಳ್ಯಾಗೋಳು ಇರ್ಬೋದು, ಎಲ್ಲರೂ ಎಷ್ಟು ಪಾಪ ಸರ್ವ ತಮ್ಮ ಅನೇಕ ಒತ್ತಡದ ಕೆಲಸಗಳನ್ನು ಬಿಟ್ಟು ಈ ಪರಿವರ್ತಕಗಳನ್ನು ಜೋಡಿಸಲಿಕ್ಕೆ ರಾತ್ರಿ ಹಗಲು MRT ಸೆಕ್ಷನ್ದವರಾದಂಥ ಮುಡಲ್ಗಿಯವರು ಎಲ್ಲರೂ ಕೂಡಿ ಕಿರಣ್ ಸನ್ನಕ್ಕಿ ಅವರ ಕ್ಯಾಪ್ಟನ್ ನೇತೃತ್ವದಲ್ಲಿ ಎಲ್ಲ ಪರಿವರ್ತಕಗಳನ್ನು ದುರಸ್ತಿ ಮಾಡಿ ರಾತ್ರಿ ಕಳೆದ 8 ದಿನಗಳಲ್ಲಿ ಎಲ್ಲ ಪರಿವರ್ತಕಗಳನ್ನ ಬದಲಾಯಿಸಿ ಕೊಟ್ಟದಂತ ಹೆಸ್ಕಾಂಗೆ ಇದೊಂದು ಘಟಪ್ರಭಾ ಡಿವಿಷನ್ ದಾಖಲೆ. ಈಗಾಗಲೇ ಹೆಸ್ಕಾಂಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯೂ ಬಂದಿದೆ. ಅದೇ ರೀತಿ ಹೆಸ್ಕಾಂ MD ಆದಂತ ಈಗ ಇದ್ದಂತ ಸುಂದರೇಶ್ ಅವರು ಅದನ್ನ ತಕ್ಷಣ ಸ್ಪಂದಿಸಿ ಇವರಿಗೆ ಸತ್ಕಾರ ಮಾಡಬೇಕೆಂದು ಸಾರ್ವಜನಿಕರ ಅಭಿಲಾಷೆ. ಯಾಕಂದ್ರೆ ನೋಡಿ, ಎಲ್ಲೋ ಒಂದು TC ಸುಟ್ರೆ ಎಷ್ಟೋ ದಲ್ಲಾಳಿಗಳು ಉಟ್ಕೊಂಡ್ ಬಿಡ್ತಾರೆ, TC ಕೊಡಬೇಕು ಅಂತ. ಇಲ್ಲಿ ಯಾವ ದಲ್ಲಾಳಿಗಳ ಆಸ್ಪದ ಇಲ್ಲ, ಯಾರ ತೊಂದರೆ ಇಲ್ಲ, ಯಾರ ಒತ್ತಡ ಪ್ರಭಾವ ಇಲ್ಲದೆ ನೇರವಾಗಿ ತಕ್ಷಣ ಪ್ರತಿಯೊಂದು ಹಳ್ಳಿಗಳಿಗೆ ಇವರು ಎಲ್ಲ ವ್ಯವಸ್ಥೆ ಮಾಡಿದಂತ ತಮ್ಮ ಬೆಳಕನ್ನು ಕೊಟ್ಟಂತ ಆ ಜನರು ಇವತ್ತು ನೆಮ್ಮದಿಯ ಉಸಿರು ಬಿಡ್ತಾ ಇದ್ದಾರೆ ಅಂದ್ರೆ ಇವತ್ತು ಹೆಸ್ಕಾಂದವರಿಗೆ ಎಷ್ಟು ಸ್ಮರಿಸಿದರೂ
ಕಡಿಮೆನೆ. ಇದೇ ರೀತಿ ಅಲ್ಲಿಯ ಸಿಬ್ಬಂದಿ ವರ್ಗ ಆದಂತಹ ಅನೇಕರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ತಮ್ಮ ಉದ್ಯೋಗವನ್ನು ಕೆಲವು ವಿಷಯಗಳನ್ನು ಬದಿಗಿಟ್ಟು ಈ ಪ್ರವಾಹ ಕಾರ್ಯದಲ್ಲಿ ಅವರ ಲೈನ್ಮನ್ಗಳು, ಸಹಾಯಕ ಲೈನ್ಮನ್ಗಳು, ಅಲ್ಲಿ ಶಾಖಾಧಿಕಾರಿಗಳ ಸಹಾಯಕರಾದಂತಹ ಹೊಳೆಪ್ಪಗಳು, ಆಮೇಲೆ ನಿಂಗಪ್ಪಗಳು, ಇವರು ಎಲ್ಲರೂ ಕೂಡಿ ರಾತ್ರಿ ಹಗಲಿ ಕೆಲಸ ಕಾರ್ಯನಿರ್ವಹಿಸಿ ಇವತ್ತು ಪ್ರವಾಹದಿಂದ ತತ್ತರಿಸಿದಂತಹ ಜನರಿಗೆ ಆಶಾ ದೀಪವಾಗಿ, ದಾರಿ ದೀಪವಾಗಿ, ಅವರ ಮನೆಗೆ ದೀಪ ಬೆಳಗಿಸಿ ಅವರನ್ನು ಮಾರಕ ರೋಗಗಳಿಂದ ನಿಯಂತ್ರಿಸುವಂತಹ ಕೆಲಸ ಮಾಡಿದ್ದಾರಂದ್ರೆ ಘಟಪ್ರಭಾ ಹೆಸ್ಕಾಂ ವಿಭಾಗೀಯ ಕಚೇರಿಯ ಸಿಬ್ಬಂದಿ ವರ್ಗ. ಇದರಲ್ಲಿ ಕೆಲವರ ಹೆಸರುಗಳನ್ನು ನಾನು ಬಿಟ್ಟಿರಬಹುದು, ಆದರೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲರೂ ಸಹಿತ ಇದರಲ್ಲಿ ಒಂದಕ್ಕೊಂದು ಕೈ ಜೋಡಿಸಿ ಈ ಒಂದು ಕಿರಣ್ ಸನ್ನಕ್ಕಿ ಅವರ ನೇತೃತ್ವದಲ್ಲಿ ಹೆಸ್ಕಾಂದಲ್ಲಿ ಕಾರ್ಯ ಸಾಧಿಸಿದ್ದು MD ಅವರು ಭೇಟಿ ಕೊಡಬೇಕು, ಆಮೇಲೆ CMD ಅವರು ಭೇಟಿ ಕೊಡಬೇಕು. ಇದೊಂದು ದೊಡ್ಡ ಒಂದು ಅದ್ಭುತ ಕೆಲಸ ಅಂತ ಇವತ್ತು ನಾನು ನನ್ನ ನಂಬರ್ 1 ಚಾನಲ್ ಮುಖಾಂತರ ಹೇಳ ಬಯಸ್ತಾ ಇದ್ದೀನಿ. ಆಮೇಲೆ ಎರಡನೇ ಸುದ್ದಿ ಏನಿದೆ ಪರಿಹಾರ ಇಲ್ಲದೆ ಬೀದಿಗೆ ಬಿದ್ದ ಸಂತ್ರಸ್ತರ ನೋಡಿ. ಹೆಸ್ಕಾಂದವರು ಅಭಿಯಂತರರು ಒಳ್ಳೆ ಕೆಲಸ ಮಾಡಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದರು. ಇನ್ನು ಮುಂದೆ ಅವರಿಗೆ ಪರಿಹಾರ ಕಾರ್ಯದ ಸವಲತ್ತುಗಳನ್ನು ಕೊಡೋರು ಯಾರು? ಸರ್ಕಾರ ಆ ಸಂತ್ರಸ್ತರಿಗೆ ಕೆಲವು ಸಂಘ ಸಂಸ್ಥೆಯವರು ಆಹಾರ ಧಾನ್ಯಗಳನ್ನು ಕೊಟ್ಟುದು ಬಿಟ್ಟು ಉಳಿದ ಹಣಕಾಸಿನ ಸಹಾಯವನ್ನು ಇಲ್ಲಿಯವರೆಗೆ ತಂದು ಮುಟ್ಟಿಸಿಲ್ಲ. ಸರ್ಕಾರದ ಇದು ಬಹಳ ಕರ್ತವ್ಯ. ಯಡಿಯೂರಪ್ಪ ಅವರು 3-4 ತಾರೀಕು ಬೆಳಗಾಂ ಜಿಲ್ಲೆಗೆ ಬರ್ತಾ ಇದ್ದಾರೆ. ಯಡಿಯೂರಪ್ಪ ಅವರೇ, ಈ ನಮ್ಮ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಗೋಕಾಕ ತಾಲೂಕಿನ ಸಂತ್ರಸ್ತರು ಮನೆ ಇಲ್ಲದೆ, ಮಠ ಇಲ್ಲದೆ, ಎಲ್ಲೋ ಇನ್ನೂ ಗಂಜಿ ಕೇಂದ್ರಗಳಲ್ಲಿ ಎಷ್ಟೋ ತೊಂದರೆಗಳಿಂದ, ಮಾರಕ ರೋಗಗಳಿಂದ, ಅನೇಕ ರೀತಿಯ ಕಸ ವೆಚ್ಚಗಳಿಂದ ಬಹಳ ತೊಂದರೆಯಲ್ಲಿದ್ದಾರೆ. ಯಡಿಯೂರಪ್ಪ ಅವರೇ, ತಕ್ಷಣ ಸ್ಪಂದಿಸಿ ಅವರಿಗೆ ಒಂದು 5 ಲಕ್ಷ ರೂಪಾಯಿ ನೀವೇನು ಅನೌನ್ಸ್ ಮಾಡಿದ್ದೀರಾ, ನೀವೇನು ಘೋಷಣೆ ಮಾಡಿದ್ದೀರಾ, ಆ 5 ಲಕ್ಷ ರೂಪಾಯಿದಲ್ಲಿ ಅವರಿಗೆ ಒಂದು ಸುಸಜ್ಜಿತವಾದ, ಶಾಶ್ವತವಾದ, ಒಂದು ಉತ್ತಮವಾದ ಮನೆಯನ್ನು ಕಟ್ಟಿಕೊಟ್ರೆ ನಿಮ್ಮ ಸರ್ಕಾರಕ್ಕೆ ಹೆಸರು ಬರುತ್ತೆ. ನೀವು ಮುಖ್ಯಮಂತ್ರಿ ಆಗಿದ್ದು ಒಂದು ಈ ಸಂತ್ರಸ್ತರಿಗೆ ಒಂದು ಸಂತೋಷ ವಿಷಯವಾಗುತ್ತದೆ. ಈ ರೀತಿ ಸಂತ್ರಸ್ತರಿಗೆ ಸಹಾಯ ಮಾಡುವುದು ಪರಮ ಕರ್ತವ್ಯ ಯಡಿಯೂರಪ್ಪ ಅವರದು. ಯಡಿಯೂರಪ್ಪ ಅವರೇ, ನಿಮಗೆ ನೀವು ತಕ್ಷಣ ಬಂದು ಗೋಕಾಕ ತಾಲೂಕಿನ ಪ್ರವಾಹ ಪೀಡಿತ ಸಂತ್ರಸ್ತರ ಸ್ಥಳಗಳಿಗೆ ಭೇಟಿ ಕೊಟ್ಟು ವೀಕ್ಷಿಸಿ ತಕ್ಷಣ ಅಲ್ಲೇ ಮನೆ ಕೊಡೋದು ಒಂದು ಆದೇಶನ ಮಾಡಬೇಕೆಂದು ನಾನು ನಂಬರ್ 1 ಚಾನಲ್ ಮುಖಾಂತರ ಹೇಳ ಬಯಸುತ್ತೇನೆ. ಮೂರನೇ ಸುದ್ದಿ ಏನಿದೆ ಸರ್? ರಾಜ್ಯದ ಖಜಾನೆ ಖಾಲಿಯಾಗಿದೆ. ಮತ್ತೊಂದು ಸುದ್ದಿ ನೋಡಿ. ಸಂತ್ರಸ್ತರಿಗೆ ಕೊಟ್ಟಂತ ಚೆಕ್ಗಳು ಬೌನ್ಸ್ ಆಯ್ತು. ನೋಡಿ, ಎಷ್ಟೊಂದು ಬಹಳ ವಿಷಾದಕರ ಸಂಗತಿ. ಎಷ್ಟೋ ಜನರು ಬ್ಯಾಂಕಿಗೆ ಅಲೆದಾಡಿದರು. ಕೊಡುವಂತ ತಾತ್ಕಾಲಿಕ ಪರಿಹಾರ 10,000 ರೂಪಾಯಿ ಬೌನ್ಸ್ ಆದ್ರೆ ಸರ್ಕಾರ ಏನು ಖಜಾನೆ ಖಾಲಿಯಾಗಿದೆಯಾ? ಏನು ಸಿದ್ದರಾಮಯ್ಯ ಅವರು ಜಮಾ ಮಾಡಿದಾರೋ ಅಥವಾ ಹೋಗುವಾಗ ಏನು ತಗೊಂಡೋದ್ರು? ಎಂತೆಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸರ್ಕಾರಿ ತೆರಿಗೆ ಸಾವಿರಾರು ಕೋಟಿ ರೂಪಾಯಿ ಪ್ರತಿನಿತ್ಯ ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಂದಾಯವಾಗುತ್ತೆ. ಆ ಸಂದಾಯವಾದ ದುಡ್ಡಿನಿಂದ ತಕ್ಷಣ 10,000 ರೂಪಾಯಿ ಪರಿಹಾರ ಆ ಸಂತ್ರಸ್ತರಿಗೆ ಮುಟ್ಟಲಿಲ್ಲ ಅಂದ್ರೆ ಏನು ಎಂಥ ಪ್ರಯೋಜನ ಇದ್ದು ಸರ್ಕಾರ? ಇವತ್ತು ಸಂಘ ಸಂಸ್ಥೆಯವರು ಮಾಡಿದ ಧೀಮಂತ ಕಾರ್ಯಗಳನ್ನು ನೋಡಿದರೆ ಅವರಿಗೆ ದೈನಂದಿನ ವಸ್ತುಗಳಾದ ಟೂತ್ ಪೇಸ್ಟ್, ಕೊಬ್ಬರಿ ಎಣ್ಣೆ, ಸೋಪು, ಅನೇಕ ರೀತಿಯ ಡೆಟಾಲ್ ಬಾಟಲ್ಗಳನ್ನ, ಕಾಲಲ್ಲಿ ಹಾಕುವ ಚಪ್ಪಲಿಗಳನ್ನ ಸಹಿತ, ಪಾದರಕ್ಷೆಗಳನ್ನ ಸಹಿತ ಅವರು ಒದಗಿಸಿದಾರಂದ್ರೆ ಆ ಸಂಘ ಸಂಸ್ಥೆಯವರು, ಆಮೇಲೆ ಯುವಕರು ಗಣನೀಯವಾಗಿ ಸಾಧನೆ ಮಾಡಿದ್ದಾರೆ. ಅವರಿಗೆ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಕೊಟ್ಟರು ಕಡಿಮೆ ಅಲ್ಲ. ಸಂತ್ರಸ್ತರ ಬಗ್ಗೆ ಬಹಳ ವಿನಂತಿಯಿಂದ ನಾನು ಆ ಸಂತ್ರಸ್ತರಿಗೆ ಹೇಳ್ತೀನಿ, ನೀವು ಸಹಾನುಭೂತಿಯಿಂದ, ತಾಳ್ಮೆಯಿಂದ ಕೆಲಸ ಮಾಡಿದ್ದೀರಾ, ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಯುವಕರೇ. ಮತ್ತೆ 4ನೇ ಸುದ್ದಿ. ಆಂಧ್ರ CM ವಿಶ್ವ ದಾಖಲೆ ಒಂದೇ ದಿನದಲ್ಲಿ. ನೋಡಿ, ಎಂತ ಅದ್ಭುತ! ಭಾರತ ದೇಶದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾದ ಜಗಮೋಹನ್ ಅವರ ಹೆಸರು ಕೇಳಿದರೆ ಎಲ್ಲರಿಗೂ ಒಂದು ರೋಮಾಂಚನ ಆಗುತ್ತೆ. ಏನು ಮಾಡಿದ್ರೆ ಗೊತ್ತಾ? ಸರ್ಕಾರ ಬಂದು 6-7 ತಿಂಗಳಾಗಿಲ್ಲ. ನಮ್ಮ ಯಡಿಯೂರಪ್ಪ ಸರ್ಕಾರ ಬಂದು 4 ತಿಂಗಳಾಗಿಲ್ಲ. ಇವ್ರೇನ್ ಮಾಡಿದ್ದಾರೆ, ಅವ್ರೇನ್ ಮಾಡಿದ್ದಾರೆ ನೋಡಿ. ಅಧಿಕಾರ ವಹಿಸಿದ 2 ತಿಂಗಳಲ್ಲಿ ನಿರುದ್ಯೋಗಿ ತಾಂಡವ ಆಡುತ್ತಿರುವಂತಹ ಆಂಧ್ರ ಪ್ರದೇಶದ 1,26,000 ನಿರುದ್ಯೋಗಿ ಯುವಕರನ್ನ ಸರ್ಕಾರಿ ಉದ್ಯೋಗಕ್ಕೆ ಒಂದೇ ದಿನದಲ್ಲಿ ತಕ್ಷಣ ಆದೇಶ ಪತ್ರಗಳನ್ನು ನೀಡಿ ನೇಮಕಾತಿ ಆದೇಶ ಹೊರಡಿಸಿದ್ದು ನಿರುದ್ಯೋಗಿಗಳಿಗೆ ಆಶಾದೀಪ. ಇಂಥ ಮುಖ್ಯಮಂತ್ರಿಗಳು ಇದ್ದಾರೆ ನಮ್ಮಲ್ಲಿ ಭಾರತ ದೇಶದಲ್ಲಿ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಆದ್ರೆ ಯಡಿಯೂರಪ್ಪನಂತ ಮುಖ್ಯಮಂತ್ರಿನೂ ಇದ್ದಾರೆ. ಅವರಿಗೆ ಯಾವುದೋ ಕೊರತೆ ಕಾಡ್ತಾ ಇದೆ, ಯಾವ ಭಿನ್ನಮತೀಯ ತೊಂದರೆ ಕಾಡ್ತಾ ಇದೆ, ಯಾವಾಗಲೂ ಅವರು ನಗುಮುಖದಿಂದ ಇರುವವರು, 2 ಬೆರಳನ್ನು ಮೇಲಿಂದ ಮೇಲೆ ತಲೆ ಮೇಲೆ ಕೈಯಿಟ್ಟು ಆಡಿಸುವವರು ಇವತ್ತು ಬಹಳ ಮುಖಗಂಟು ಹಾಕಿಕೊಂಡು ಯಾವುದೇ ಒಂದು ಸಂಕಟದಲ್ಲಿ ಸಿಲುಕಿದಂತೆ ಕಾಣ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಅವರು ಸಹಿತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಆ ನಿರುದ್ಯೋಗಿಗಳಿಗೆ ಅವರ
ಕ್ವಾಲಿಫಿಕೇಶನ್ ಮುಖಾಂತರ, ಅವರ ವಿದ್ಯಾರ್ಥಿ ಮುಖಾಂತರ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಅವರಿಗೆ ಒಂದು ಶಿಕ್ಷಣದ ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಉದ್ಯೋಗಾವಕಾಶಗಳನ್ನು ಕೊಡಬೇಕು. ಆಂಧ್ರದವರು 1,26,000 ಮಾಡಿದರೆ ಯಡಿಯೂರಪ್ಪ 2 ಲಕ್ಷ ಉದ್ಯೋಗ ಕೊಡ್ತೀನಿ ಅಂತ ಘೋಷಣೆ ಮಾಡಬೇಕು. ಇವತ್ತು ಬರ್ತಾ ಇದ್ದಾರೆ 3 ತಾರೀಕು ಬೆಳಗಾಮಕ್ಕೆ. ಅವರಿಗೆ ಇದು ನೇರವಾದ ನಮ್ಮ ನಂಬರ್ 1 ಚಾನಲ್ ಇಂದ ಪ್ರಶ್ನೆ. ಇದನ್ನ ತಕ್ಷಣ ಆದೇಶ ಮಾಡಬೇಕು. ನಿರುದ್ಯೋಗಿ ನಿವಾರಣೆ ಆದರೆ ಬಲಿಷ್ಠ ಭಾರತ ಆಗುವುದರಲ್ಲಿ ಸಂದೇಹ ಇಲ್ಲ, ಕರ್ನಾಟಕ ರಾಜ್ಯ ಬೆಳೆಯುವುದರಲ್ಲಿ ಸಂಬಂಧವಿಲ್ಲ. ಇದೇ ರೀತಿ ಅನೇಕ ಸುದ್ದಿಗಳಿದೆ. ಇನ್ನು 5ನೇ ಸುದ್ದಿ ಪ್ರಮುಖವಾದದ್ದು, ಘಟಪ್ರಭಾದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರ ಸಭೆ ಇಂದು ನೋಡಿ, ನಮ್ಮ ಗೋಕಾಕ ಮತಕ್ಷೇತ್ರದ ಘಟಪ್ರಭಾ ಮುಗುಳುಕೋಡ ಮಠದಲ್ಲಿ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರ ಸಭೆ ನಡೆಯಿತು. ಆ ಸಭೆಯಲ್ಲಿ ಎಲ್ಲ ಅವರ ಬೆಂಬಲಿಗ ಕಾರ್ಯಕರ್ತರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದರು. ಅದರಲ್ಲಿ ಸನದಿಯವರು ಬಂದಿದ್ರು, ಶಾಸಕರ ಪರವಾಗಿ, ಮಾಜಿ ಮಂತ್ರಿಗಳ ಪರವಾಗಿ ಅವರ ಬೆಂಬಲಿಗರ ತಂಡ ಬಂದಿತ್ತು. ಅದರಲ್ಲಿ 100-200 ಜನ ಕೂಡಿದ್ರು. ಬಹಳ ಒಳ್ಳೆಯ ಸಭೆ ಮಾಡ್ತಾ ಇದ್ರು. ಮುಂದಿನ ನಮ್ಮ ಪರ್ಯಾಯ ವ್ಯವಸ್ಥೆ ಏನು, ನಾವು ಯಾವ ರೀತಿಯ ಕಾರ್ಯತಂತ್ರಗಳನ್ನ ರೂಪಿಸಿಕೊಳ್ಳಬೇಕು, ಅದಕ್ಕೆ ನಮ್ಮ ಮಾಜಿ ಚೇರ್ಮನ್ರಾದ DM ದಳವಾಯಿ ಅವರು ಉಪಸ್ಥಿತರಿದ್ರು. ಮಲ್ಲು ಕೋಳಿ ಇದ್ರು, ನೂರ್ ಪಿರ್ಜಾದೆ ಮುಸ್ಲಿಂ ಸಮಾಜದ ಧುರೀಣರಾದ ಘಟಪ್ರಭಾದ ನೂರ್ ಪಿರ್ಜಾದೆ ಇದ್ರು, ಫಯಾಜ್ ಶೇಖ್ ಅಂತ ಇದ್ರು. ಆಮೇಲೆ ನಮ್ಮ ಮುಚ್ಚಳಂಬಿಯವರು, ಮಡಿವಾಳಪ್ಪ ಮುಚ್ಚಳಂಬಿಯವರು ಪತ್ರಿಕೆಯವರು, ಮುಚ್ಚಳಂಬಿಯವರು ಒಂದು 4 ಮಾತು ಮಾತಾಡಿದ್ರು. ಸುಭಾಷ್ ಅವರು ಮಾತಾಡಿದರು, ದಳವಾಯಿ ಅವರು ಮಾತಾಡಿದರು. ನಾವೆಲ್ಲರೂ ಒಕ್ಕಲರಿಂದ ನಾವು ಈ ಸಾರಿ ಮತ್ತೆ ಮಾಜಿ ಸಚಿವರಿಗೆ ಬೆಂಬಲಿಸ್ತೀವಿ ಅಂತ ಅವರ ಬೆಂಬಲಿಗರ ಸಭೆಯಲ್ಲಿ ಘೋಷಣೆ ಆಯಿತು. ಆ ಚಿತ್ರಗಳನ್ನು ನೀವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ಪರಿವರ್ತನೆ ಮಾಡಿ ಹೊಸ ಹೆಸ್ಕಾಂದವರು ಪರಿವರ್ತನೆಗೊಟ್ಟು ಅದನ್ನ ಅನೇಕ ರೀತಿಯ ಟ್ರಾನ್ಸ್ಫಾರ್ಮರ್ಗಳನ್ನ ಜೋಡಿಸಿದ್ದು, ಅವರಿಗೆ ಸತ್ಕರಿಸಿದ್ದು ಚಿತ್ರಗಳನ್ನು ಸಹಿತ ತಾವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ಇವತ್ತು ನಾವು ಹೊಸ ಸುದ್ದಿಗಳೊಂದಿಗೆ ಮತ್ತೆ ನಾಳೆ ಬರ್ತೀವಿ. ಇವತ್ತು ನಾವು ಹೊಸ ಆಯಾಮ ಒಂದು ಪ್ರಾರಂಭ ಮಾಡಿದ್ದೀವಿ. ನಾನು ನನ್ನ ಕಲಿಗು ಮುಷರಫ್ ಜೊತೆ. ಇದು ನಮ್ಮ ಅಭಿಯಾನ ಇನ್ನು ಕೆಲವೇ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ತಾವು ದಯವಿಟ್ಟು ನಮ್ಮ ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಂಬರ್ 1 ಚಾನಲ್ ಮುಖ್ಯವಾಗಿ ನೋಡಿ. ಅನೇಕ ಅದ್ಭುತ ಸುದ್ದಿಗಳೊಂದಿಗೆ ಮತ್ತೆ ನಾಳೆ ಬರುತ್ತೇವೆ. ನಮಸ್ಕಾರ.